ಹೊಸಕೋಟೆ ನಗರದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಮ್ಮ ದೇವಿ ಕರಗ ಮಹೋತ್ಸವದ ಪ್ರಯುಕ್ತವಾಗಿ ಹೊಸಕೋಟೆ ನಗರದ ಕೆಆರ್ ರಸ್ತೆಯ ಬಿಎಂ ಮೆಡಿಕಲ್ ಸ್ಟೋರ್ ಮುಂಭಾಗದಲ್ಲಿ ಅಣ್ಣಮ್ಮ ದೇವಿ ಯುವಕರ ಬಳಗದ ವತಿಯಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಣ್ಣಮ್ಮ ದೇವಿಯನ್ನ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಇಲ್ಲಿನ ಯುವಕರ ಬಳಗ ಸ್ವಯಂ ಪ್ರೇರಿತವಾಗಿ ಮಾಡಿದ್ರು. ಇಂದು ಕೂಡ ಸುಮಾರು 900 ಕೆಜಿ ಅಕ್ಕಿಯನ್ನ ಹಾಕಿ ಪಲಾವು ಮಾಡುವುದರ ಮೂಲಕ ಭಕ್ತಾದಿಗಳಿಗೆ ಉಣಬಡಿಸುವ ಕಾರ್ಯವನ್ನ ಅಣ್ಣಮ್ಮ ದೇವಿ ಯುವಕರ ಬಳಗದ ಎಲ್ಲ ಪದಾಧಿಕಾರಿಗಳು ಮಾಡಿದ್ರು. ಇನ್ನು ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಮಾಡುವಂತಹ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಬಗ್ಗೆ ಅಣ್ಣಮ್ಮ ದೇವಿ ಯುವಕರ ಬಳಗದ ಸದಸ್ಯರಾದಂತಹ ರಾಜೇಶ್ ಅವರು ಮಾತನಾಡಿದ್ರು. ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅವಿಮುಕ್ತೇಶ್ವರ ಜಾತ್ರೆ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆಯನ್ನ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆಯನ್ನ ಸ್ವೀಕಾರ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಅದೇ ರೀತಿ ಇನ್ನೊಬ್ಬ ಸದಸ್ಯರಾದಂತಹ ಗಜೇಂದ್ರ ಅವರು ಕೂಡ ಮಾತನಾಡ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯುವಕರೆಲ್ಲ ಸೇರಿ ಸ್ವಯಂ ಪ್ರೇರಿತವಾಗಿ ಅನ್ನ ಸಂತರ್ಪಣೆಯನ್ನ ಭಕ್ತಾದಿಗಳಿಗೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ ಸಕಲ ಇಷ್ಟಾರ್ಥಗಳನ್ನ ಪ್ರತಿಯೊಬ್ಬರಿಗೂ ಸಿದ್ಧಿಸುವ ಮೂಲಕ ಲೋಕದಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗುವುದರ ಮೂಲಕ ಲೋಕವೆಲ್ಲ ಸುಖ ಸಮೃದ್ಧಿಯಾಗಿರಲಿ ಎಂದು ಭಗವಂತನಲ್ಲಿ ಇದೇ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ ಅಂತ ಸಹ ತಿಳಿಸಿದ್ರು. ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಮತ್ತು ದ್ರೌಪದಮ್ಮ ದೇವಿ ಕರಗದ ಪ್ರಯುಕ್ತ ಇಂದು ಹೊಸಕೋಟೆಯಲ್ಲಿ ನಡೆದ ಅದ್ದೂರಿ ಕರಗ ಮತ್ತು ರಥೋತ್ಸವದ ಪ್ರಯುಕ್ತ ಎಲ್ಲರಿಗೂ ಸಾರ್ವಜನಿಕರಿಗೆ ಮಧ್ಯಾಹ್ನದ 1 ಗಂಟೆಯಿಂದ ಇದುವರೆಗೂ ನಾವು ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದೀವಿ. ತಾಯಿ ಅಣ್ಣಮ್ಮ ದೇವಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ನಮ್ಮ ಗೆಳೆಯರ ಬಳಗ ನಮ್ಮ ಹೊಸಕೋಟೆಯಲ್ಲಿ ಯಾವುದೋ ಜಾತಿ ಭೇದ ಇಲ್ಲ, ಪಕ್ಷದ ಯಾವುದೂ ಇಲ್ಲ. ನಮ್ಮ ಹತ್ರ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮ ನಡೆಸಿದ ಪ್ರತಿ ವರ್ಷದಂತೆ ಈ ವರ್ಷ ಓಡ್ತಾ ಇದೀವಿ. ವರ್ಷದ ಅಂದ್ರೆ ಅನ್ನದಾನದ ಪ್ರಯುಕ್ತ ಅಂದ್ರೆ ಎಲ್ಲರಿಗೂ ದೂರದ ಊರುಗಳಿಂದ ಬರ್ತಾ ಇದ್ದಾರೆ. ಅವರಿಗೆ ಸರಿಯಾದ ಹೋಟೆಲ್ನಲ್ಲಿ ಆಹಾರ ಸಿಗೋದಿಲ್ಲ. ಇವತ್ತು ನಾವು ದೇವ್ರ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಅತಿಥಿಗಳು ನಮ್ಮ ಮನೆಗೆ ಬಂದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕಲಿಸ್ಬೇಕಂತ ನಮ್ಮ ಉದ್ದೇಶ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಆಲ್ಮೋಸ್ಟ್ ನಮ್ಗೆ ನಾವು ಒಂದು 900 ಕೆಜಿ ಅಕ್ಕಿ ಅಂತ ಪಲಾವ್ ತಯಾರು ಮಾಡಿದೀವಿ. ಎಲ್ಲಿರೋವರೆಗೂ ಎಲ್ಲರಿಗೂ ಸರ್ವ್ ಮಾಡ್ತಾ ಇದೀವಿ ನಾವು. ನಮಸ್ತೆ. ಹೊಸಕೋಟೆ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ನಾವು ಈ ಸಮಯದಲ್ಲಿ ನಾವು ಅನ್ನ ಸಂತರ್ಪಣೆ ಮತ್ತು ದೇವಿ ಕುಂಚಿ ನಾವು ವರ್ಷನೇ ಹೀಗೆ ಮಾಡ್ತಾ ಇರ್ತೀವಿ. ನಾವು ವರ್ಷನೂ ಒಂದೊಂದ್ ತರ ವೆರೈಟಿ ತರ ಪ್ರಸಾದಗಳು ಕೊಡೋದಾಗ್ಲಿ ಎಲ್ಲಾರು ನಮ್ಗೆ ಸ್ನೇಹಿತರೆಲ್ಲ ಸಹಕಾರ ಮಾಡ್ತಾರೆ. ನಮ್ ಜೊತೆಗಿರೋರೆಲ್ಲರೂ ಒಳ್ಳೇದ್ ಮಾಡ್ಲಿ, ಊರವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಅನ್ಕೊಡ್ತಾ ಮಾತನ್ನು ಮುಗಿಸ್ತೀವಿ.